ಇವತ್ತು ನಮ್ಮ ನಂಜಪಲ್ಲೆ ಹೋಟೆಲ್ ಕುಣಿಸಿರೋ ಗಣೇಶನ್ ನೋಡಕ್ ಹೋಗ್ತಿದೀವಿ. ನಮ್ಮ ಹಾಸ್ಟೆಲ್ ಹುಡುಗಿರೆಲ್ಲ ಹೇಗಿರುತ್ತೆ ಯಾವ ಥರದಲ್ಲಿ ಹೋಗ್ತಿದೀವಿ ಗಾಯ್ಸ್. ಹಾಸ್ಟೆಲ್ ಆಗಿರೋದ್ರಿಂದ ಇಲ್ಲಿಗೆ ಹೋಗ್ತಾ ಇದೀವಲ್ಲ ಗೈಸ್. ಇಲ್ಲೇ ಪಕ್ಕದಲ್ಲಿ. ಸೊ ಹಂಗಾಗಿ ಹೆಂಗಿದ್ದು ಹಂಗೆ ಹೊಂಟಿದ್ವಿ. ಬೆಳಿಗ್ಗೆ ಕಾಲೇಜಿಂದ ಬಂದಾಗ ಸ್ವಲ್ಪ ಮುಖ ತಗೊಂಡಿದ್ವಿ. ಮುಖ ನೆಚ್ಕೊಂಡಿಲ್ಲ ಅಂದ್ರೆ ಮುಖ ಬಾಯ್ ಬನ್ನಿ ನೋಡೋಣ. ಬಾಯ್. ಗಣೇಶ್ ಹತ್ರ ಸಿಗ್ತೀವಿ. ಇದಿಷ್ಟು ನಮ್ಮ ಹಾಸ್ಟೆಲ್ ಗರ್ಲ್ಸು ಗೈಸ್. ಎಲ್ಲ ಪ್ರಸಾದ ತಿಂತಿದ್ದಾರೆ. ನಾವು ನೋಡಿದ್ರೆ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ನಂಜಪಲ್ಲೆ ಹೋಟೆಲ್ಲಿ ಕೂರಿಸಿರೋ ಗಣೇಶ. ಜಯ ಗಣೇಶ. ಗಿರು ನಾನು ಚೆನ್ನಾಗಿ ಮಲಗಿದ್ದವಳನ್ನ ಎದ್ದು ಬೇಗ ಬೇಗ ಮುಖ ತೊಳ್ಕೊಂಬಂದು ರೆಡಿಯಾಗಿ ಬರಂಗೆ ಮಾಡಿದ್ರು. ನೋಡಿದ್ರೆ 6 ಗಂಟೆ ಒಳಗಡೆ ಪ್ರೇಯರ್ ಅಂತ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ. ಇದಿಲ್ಲ ಕೇಸರಿ ಬಾತು ಪಲಾವ್ ತಗೊಂಡು ಹೋಗ್ತಿದ್ವಿ. ಪಲಾವಲ್ಲಿ ಸ್ವಲ್ಪ ಪ್ರಸಾದ ದೇವ್ರಿಗೆಲ್ಲ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಗೈಸ್. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಗೈಸ್. ಟೈಮ್ ಆಗಿರೋದ್ರಿಂದ ಅಲ್ಲಿ ಅವರೆಲ್ಲ ಏನು ಗೊತ್ತಾ ಪ್ರಸಾದ ತಿಂದು ಇನ್ನು ಹಾಸ್ಟೆಲ್ ಅವ್ರನ್ನೆಲ್ಲ ವಾಪಸ್ ಕಳಿಸಿ ಅಂತ ಹೇಳಿದ್ರು ಪಾಪ ಅಲ್ಲಿರೋರು. ರೆಡಿಯಾಗಿ ಬಂದಿದ್ದೆಲ್ಲ ವೇಸ್ಟ್ ಆಯಿತು. ಇವಳು ಒಬ್ಬಳೇ ರೆಡಿಯಾಗಿ ಬಂದಿದ್ದು ಫ್ರೈ. ಓಕೆ ಗೈಸ್, ನಾನು ಅದಕ್ಕೆ ತಕ್ಕಂತೆ ಬ್ಲಾಗ್ ಮಾಡಿದೆ. ಅದೇ ಖುಷಿ ವಿಚಾರ. ಇಲ್ಲ ಕೇಸರಿ ಬಾತು ಅದು ಇಷ್ಟ ಬಿಡ. ನಾನು ಇದೆಲ್ಲ ಹಾಕಿರ್ತೀನಿ ಅಂತ ಅದೇನು ಹಾಕಿಲ್ಲ. ಅಲ್ಲ ವಿನೆಗರ್ ಏನೋ ಅಂತಾರಲ್ಲ ಗೈಸ್. ಏನು ಗೊತ್ತಾ, ಒಂಥರ ಒಬ್ರು ಇದ್ರೆ ಮುಗೀತು ಗೈಸ್. ಅಲ್ಲಿ ಪಾನಿಪುರಿ ಮಾಡಿರಲ್ಲ ಅಂದರು ಅಪ್ಪ ಫಸ್ಟ್ ಇವ್ರಿಗೆ ಹಾಕಿ ಕಳಿಸು ಅಂತೇಳಿ. ಹಿಂಗೆ ಈ ಕಡೆ ಸೈಡ್ ಬರುತ್ತೆ ತಾನೆ ಗಣಪತಿ? ಅದು ಬರ್ಬೋದು ಬಟ್ ನಾವು ಹಾಸ್ಟೆಲಲ್ಲಿ ಇರೋದ್ರಿಂದ 6 ಗಂಟೆ ಒಳಗಡೆ ಫುಲ್ ಕ್ಲೋಸ್ ಅಂತ ನಮ್ಮನ್ನೆಲ್ಲೂ ಕಳಿಸ್ತಿಲ್ಲ ಗೈಸ್. ನೋಡೋಣ ಯಾವ ಗಣೇಶ ಅದು. ಹಿಂದೂ ಮಹಾಗಣಪತಿಗೆ ಏನಾದರೂ ಅಲ್ಲಿ ಹಿಂದೂ ಶಿವಮೊಗ್ಗದು ದೊಡ್ಡ ಹಿಂದೂ ಮಹಾಗಣಪತಿ ಕ್ಯಾಪ್ಚರ್ ಮಾಡೋಣ. ಅಂದರೆ ಈ ಸಲನೇ ಹೋಗಿಲ್ಲ ಗೈಸ್ ನಾವು ಹಿಂದೂ ಮಹಾಗಣಪತಿ. ಎಲ್ಲ ಸಲ ಹೋಗ್ತಿದ್ವಿ. ಈ ಸಲ ರಮಣ ಶೆಟ್ಟಿದ್ದಕ್ಕೆ ಹೋಗಿಲ್ಲ ಹಿಂದೂ ಮಹಾಗಣಪತಿ. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದು ಮಿನಿ ವ್ಲಾಗ್ ಇದು, ಯಾಕಂದರೆ ಈಗ ಸಂಜೆಯಿಂದ ಅಷ್ಟೇ ಕ್ಯಾಪ್ಚರ್ ಮಾಡಿರೋದಲ್ವಾ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬೈ ಬಾಯ್.